ಕಳೆದ ವಾರ ಜ್ಯೋತಿಷ್ಯದ ಸಾಮಾನ್ಯ ವಿಷಯಗಳನ್ನ ನೋಡಿದ್ವಿ. ಆ ವಿಷಯಗಳನ್ನ ಹೇಳ್ತಾ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ವಿ. ಯಾವ ರೀತಿ ಜ್ಯೋತಿಷ್ಯ ಶಾಸ್ತ್ರ ಪ್ರತ್ಯಕ್ಷವಾಗಿ ನಮಗೆ ಕಣ್ಣಿಗೆ ಕಾಣಿಸ್ತದೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತಿಗೆ ಯಾವ ರೀತಿ ನಮ್ಮ ನಗರದ ನಮ್ಮ ಪ್ರಾಂತದ ಅಕ್ಷಾಂಶವನ್ನು ಕಂಡುಹಿಡಿಯಬೇಕು ಅನ್ನೋದನ್ನು ಒಂದು ಪ್ರಯೋಗದ ಮೂಲಕ ನೋಡೋಣ. ಈ ಪ್ರಯೋಗವನ್ನು ನೀವು ಸಹ ನಿಮ್ಮ ಮನೆಗಳಲ್ಲಿ, ಅಂದರೆ ಸೂರ್ಯನ ಬೆಳಕು ಬೀಳುವ ಸ್ಥಳದಲ್ಲಿ, ನೇರವಾಗಿ ಬೀಳುವ ಸ್ಥಳದಲ್ಲಿ ಇದನ್ನು ಮಾಡಿ ನೀವು ಸಹ ನಿಮ್ಮ ನಗರಗಳ ಅಕ್ಷಾಂಶವನ್ನು ಕಂಡುಹಿಡಿಯಬಹುದು. ಇವಾಗ ಆ ಪ್ರಯೋಗವನ್ನು ನೇರವಾಗಿ ನೋಡೋಣ ಬನ್ನಿ. ಈ ಪ್ರಯೋಗವನ್ನು ಮಾಡಲಿಕ್ಕೆ ನಮಗೆ ಒಂದು ಲಂಬವಾದಂತಹ ಉಪಕರಣ ಬೇಕು, ಉದ್ದವಾಗಿರಬೇಕು. ಇದನ್ನು ಸರಿಯಾಗಿ ಮಧ್ಯಾಹ್ನ ಕಾಲಕ್ಕೆ ಭೂಮಿಯ ಮೇಲೆ ಇಡಬೇಕು. ಇಟ್ಟಾಗ ಇದರ ನೆರಳು ಏನು ಬರ್ತದೋ ಅದನ್ನ ಲೆಕ್ಕಕ್ಕೆ ತಗೋಬೇಕು. ಆ ನೆರಳನ್ನು ಮಾರ್ಕ್ ಮಾಡಬೇಕು. ಆ ನೆರಳನ್ನು ಮಾರ್ಕ್ ಮಾಡಿರಿ. ಆ ನೆರಳಿನ ಉದ್ದ ಎಷ್ಟಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸ್ಕೇಲ್ ತಗೋರಿ. ಸ್ಕೇಲ್ ತಗೊಂಡು ಅಳಿಬೇಕು. ಸ್ಕೇಲ್ ತಗೊಂಡು ಅಳೆದಾಗ ನಮಗಿದು ನೋಡ್ರಿಲ್ಲೇ ಎಷ್ಟು ಬರ್ತದೆ, 13.5, ಅಪ್ರಾಕ್ಸಿಮೇಟ್ಲಿ 13.5 ಇದು ನೆರಳಿನ ಉದ್ದ. ಹಾಗೂ ಈ ಉಪಕರಣದ ಉದ್ದವನ್ನು ಸಹ ಅಳಿಬೇಕು. ಈ ಉಪಕರಣದ ಉದ್ದ ಎಷ್ಟು ನೋಡ್ರಿ, ಎಷ್ಟದ, 30 ಪ್ಲಸ್ 18.8 ಅಂದರೆ 48.8 ಸೆಂಟಿಮೀಟರ್ ಈ ಉಪಕರಣದ ಅಳತೆ, ಹಾಗೂ 13.5 ಈ ನೆರಳಿನ ಅಳತೆ. ಹೀಗಾಗಿ ಈ ಎರಡು ಆಧಾರಗಳ ಮೇಲೆ ನಾವು ನಾನಿವತ್ತಿರೋದು ಧಾರವಾಡ ನಗರದ ಶಿವಾಜಿ ರಸ್ತೆಯಲ್ಲಿ. ಈ ರಸ್ತೆಯ ಅಕ್ಷಾಂಶ ಎಷ್ಟು ಅನ್ನೋದನ್ನು ಗಣನೆ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ನಮಗೆ ಸಿಕ್ಕಂತಹ ಎರಡು ಅಳತೆಗಳು, ನೆರಳಿನ ಅಳತೆ 13.49, ಅದು 13.5ಕ್ಕಿಂತ ಸ್ವಲ್ಪ ಕೆಳಗಡೆ ಇತ್ತು. ನಂತರ ಉಪಕರಣದ ಅಳತೆ 48.8 ಸೆಂಟಿಮೀಟರ್. ಇವಾಗ ಇವೆರಡು ಅಳತೆಗಳ ಪ್ರಕಾರ ನಾವು ಇವತ್ತಿನ ಈ ಪ್ರಾಂತದ ಅಕ್ಷಾಂಶವನ್ನು ಕಂಡುಹಿಡಿಯಬಹುದು. ಹೇಗೆ ನೋಡೋಣ. ಈ ಅಕ್ಷಾಂಶವನ್ನು ಕಂಡುಹಿಡಿಯಬೇಕಾದರೆ ಸ್ಪರ್ಶಜ್ಯಾವನ್ನು ತೆಗೆಯಬೇಕು. ಸ್ಪರ್ಶಜ್ಯ ಅರ್ಥಾತ್ ಟ್ಯಾನ್ ತೀಟಾ. ನೋಡೋಣ. ಈ ಟ್ಯಾನ್ ತೀಟಾ ಇಸ್ ಈಕ್ವಲ್ಸ್ ಟು ನೆರಳಿನ ಅಳತೆ ಡಿವೈಡೆಡ್ ಬೈ ಉಪಕರಣದ ಅಳತೆ. ಟ್ಯಾನ್ ತೀಟಾ ಇಸ್ ಈಕ್ವಲ್ಸ್ ಟು 13.49 ಡಿವೈಡೆಡ್ ಬೈ 48.8. ಈಟಾ ಕೋನವನ್ನು ನಾವು ಕಂಡುಹಿಡಿಬೇಕು. ಇದು ಲ್ಯಾಟಿಟ್ಯೂಡ್ ಅರ್ಥಾತ್ ಅಕ್ಷಾಂಶ. ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆರ್ ಎಲ್ಸ್ ಆರ್ಕ್ ಟ್ಯಾನ್ ಆಫ್ 13.49 ಡಿವೈಡೆಡ್ ಬೈ 48.8. ಆವಾಗ ಥೀಟಾ ಏನಾಗುತ್ತೆ, 15.4526 ಡಿಗ್ರಿ. ಇದು ಧಾರವಾಡದ ಅಕ್ಷಾಂಶ. ಧಾರವಾಡದ ಅರ್ಥಾತ್ ನಾನು ಇರುವಂತಹ ಏರಿಯಾದ ಅಕ್ಷಾಂಶ ಇದು. ಇವಾಗ ನಮಗೆ ಪರಿಪೂರ್ಣವಾದಂತಹ ಮಧ್ಯಾಹ್ನ ಸಮಯ ಇದು ಅಂತ ಹೇಗೆ ಕಂಡುಹಿಡಿಬೇಕು? ನಾವು ಸಾಮಾನ್ಯ 12 ಗಂಟೆಗೆ ಮಧ್ಯಾಹ್ನ ಅಂತ ಕರೆದು ಬಿಡ್ತೇವೆ. ಸೊ ಆ 12 ಗಂಟೆಗೆ ನಾವು ಇಟ್ಟು ತೊಗೊಂಡ್ರೆ ಸರಿ ಬರ್ತದೇನೋ ಅಂತ ಅನೇಕರಲ್ಲಿ ಪ್ರಶ್ನೆ ಬರಬಹುದು. ಇಲ್ಲ, 12 ಇದು ಪರಿಪೂರ್ಣ ಮಧ್ಯಾಹ್ನ ಕಾಲ ಆಗೋದಿಲ್ಲ. ಹೀಗಾಗಿ ಅದನ್ನು ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ಸಾಮಾನ್ಯವಾಗಿ ಹೇಳ್ತೇನೆ. ನೀವು ನಿಮ್ಮ ಮನೆಗಳಲ್ಲಿ ಪ್ರಯತ್ನವನ್ನು ಮಾಡಿ. ಹೀಗೆ ಒಂದು ಲಂಬವಾದಂತಹ ಉಪಕರಣವನ್ನು ತೆಗೆದುಕೊಂಡು
ಅದರ ನೆರಳನ್ನು ನೋಡ್ತಾ ಹೋಗಿ. ಇದನ್ನು ಒಂದು ಕಡೆ ಫಿಕ್ಸ್ ಮಾಡಿರಿ. ಫಿಕ್ಸ್ ಮಾಡಿ ಈ ನೆರಳನ್ನು ಅಳತೆಯನ್ನು ನೋಟ್ ಮಾಡ್ತಾ ಹೋಗಿ. ನೋಟ್ ಮಾಡ್ತಾ ಹೋದಾಗ ಯಾವಾಗ ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಅತ್ಯಂತ ಕಡಿಮೆ ಅಂತರ ಇರ್ತದೋ ಆ ಸಮಯವೇ ಮಧ್ಯಾಹ್ನ ಸಮಯ ಅಂತ ಕರೆಸಿಕೊಳ್ತದೆ, ಪರಿಪೂರ್ಣ ಮಧ್ಯಾಹ್ನ ಅಂಥೇಳಿ. ಆ ಸಮಯದ ಒಂದು ಅಳತೆಯನ್ನು ನಾವು ತೆಗೆದುಕೊಳ್ಳಬೇಕು. ಇದೇ ರೀತಿಯಾಗಿ ನಾವು ಹೇಳ್ತೇವೆ, ಒಂದು ಜನನ ಆದ ತಕ್ಷಣ ಆ ಮಗುವಿನದು ಈ ರಾಶಿ ಈ ನಕ್ಷತ್ರ ಅಂತ ಹೇಳ್ತೇವೆ. ಅದು ಸಹ ಸುಮ್ಮನೆ ಅಲ್ಲ. ಯಾವ ಮಗುವಿನ ಜನನ ಆದಾಗ ಈ ರಾಶಿ ನಕ್ಷತ್ರ ಅಂತ ಹೇಳ್ತೇವೆಯೋ ಅದನ್ನು ಸಹ ನಾವು ಪ್ರತ್ಯಕ್ಷವಾಗಿ ನೋಡಬಹುದು. ರಾತ್ರಿ ಆಕಾಶದಲ್ಲಿ ಕೆಲವೊಂದಿಷ್ಟು ಕಾನ್ಸ್ಟಿಲೇಷನ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಆ ಕಾನ್ಸ್ಟಿಲೇಷನ್ಸ್ ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ ಈ ರೀತಿಯಾಗಿ ಅವುಗಳಿಗೆ ಒಂದೊಂದು ಚಿಹ್ನೆಗಳನ್ನು ಮಾಡಿದ್ದಾರೆ. ಆಯಾ ನಕ್ಷತ್ರಗಳ ಸಮೂಹ ಅವತ್ತಿಗೆ ಚಂದ್ರನ ಹತ್ತಿರ ಇರ್ತದೆ. ಹೀಗಾಗಿ ಇದೇನೂ ಸಹ ಇದು ಪ್ರತ್ಯಕ್ಷವಾದಂತಹ ಜ್ಯೋತಿಷ್ಯ ಶಾಸ್ತ್ರ. ಇದು ಸುಮ್ಮನೆ ಮಾಡಿದಂತಹ ಪೊಳ್ಳುವಾದ ಅಲ್ಲ. ತಿಳಿಯದೆ ಏನೇನೋ ಮಾತನಾಡಿದರೆ ಅದು ಅರ್ಥಹೀನವಾದಂತಹದ್ದು. ಇವತ್ತಿಗೂ ನಮಗೆ ಪ್ರತ್ಯಕ್ಷವಾಗಿ ಸಿಗತಕ್ಕಂತಹ ಅನೇಕ ವಿಜ್ಞಾನಿಗಳಿಗೂ ಸಹ ಅದರಂತೆ ಕಾಪಿ ಮಾಡೆಲ್ ಮಾಡಲಿಕ್ಕೂ ಸಹ ಆಗದಂತಹ ಒಂದು ನಮಗೆ ಸ್ಥಾವರ ಸಿಗ್ತದೆ. ಅದು ಜೈಪುರದ ಜಂತರ್ ಮಂತರ್. ಆ ಜೈಪುರದ ಜಂತರ್ ಮಂತರ್ನಲ್ಲಿ ಇವತ್ತಿಗೂ ಸಹ ಅಲ್ಲಿಯ ಲೋಕಲ್ ಟೈಮ್ ಹಾಗೂ ಅಲ್ಲಿಯ ಅಕ್ಷಾಂಶ ರೇಖಾಂಶ, ಅಲ್ಲಿಯ ಚಂದ್ರನ ರಾಶಿಗಳನ್ನ ಹೇಗೆ ತೆಗೆದುಕೊಳ್ಳಬೇಕು ಅಂತ ಸ್ಥಾವರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯ ಕಾಪಿ ಮಾಡಲಿಕ್ಕೆ ಹೋದ್ರೂ ಸಹ ಅದು ಬರಬಾರ್ದು. ಅಂತಹ ವೈಜ್ಞಾನಿಕ, ಅಂತಹ ಮ್ಯಾಥಮೆಟಿಕ್ಸ್ ಒಳಗೊಂಡಂತಹ ಶಾಸ್ತ್ರ ಈ ಜ್ಯೋತಿಷ್ಯ ಶಾಸ್ತ್ರ. ಇದನ್ನು ತಿಳಿದೇನೋ ಏನೋ ಬಾಯಿಗೆ ಬಂತು ಅಂತ ಹೇಳಿ ತೆಗೊಳ್ಳೋದನ್ನು ಬಿಟ್ಟು ಶ್ರದ್ಧೆಯಿಂದ ಅನುಸರಿಸಬೇಕು, ಶ್ರದ್ಧೆಯಿಂದ ಅದರ ಪಾಲನೆಯನ್ನು ಮಾಡಬೇಕು, ಅದಕ್ಕೆ ತಕ್ಕಂತಹ ಗೌರವವನ್ನು ಕೊಡಬೇಕು. ಇದೇ ರೀತಿಯಾಗಿ ನಂತರದ ದಿನಗಳಲ್ಲಿ ನಾವು ಪ್ರತ್ಯಕ್ಷವಾಗಿ ಸಮಯ ಮತ್ತು ಅನುಕೂಲ ಸಿಕ್ಕರೆ ರಾತ್ರಿಯ ಕಾಲದಲ್ಲಿ ಯಾವ ರೀತಿಯಾಗಿ ನಾವು ರಾಶಿ ಮತ್ತು ನಕ್ಷತ್ರಗಳನ್ನ ಪ್ರತ್ಯಕ್ಷವಾಗಿ ನೋಡಬಹುದು ಅನ್ನೋದನ್ನು ಸಹ ತಿಳಿದುಕೊಳ್ಳೋಣ. ಏನೋ ಪಂಚಾಂಗ ಅದು ಇದು ಏನು ಮೂರ್ಖತನದ ಮಾತು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಅವರೇ ಮೂರ್ಖರು. ಯಾಕೆ ಅಂದರೆ ಪಂಚಾಂಗದಲ್ಲಿ ನಾವು ಪ್ರತ್ಯಕ್ಷವಾಗಿ ಗಣಿತದ ಮೂಲಕ ಎಲ್ಲವನ್ನೂ ಮಾಡಿರ್ತೇವೆ. ಇವತ್ತಿಗೂ ಸಹ ನಾವು ಗ್ರಹಣವನ್ನು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ. ಅದರ ಸ್ಪರ್ಶ ಮತ್ತು ಮೋಕ್ಷಾದಿಗಳನ್ನ ನಿಖರವಾಗಿ ಹೇಳ್ತಕ್ಕಂತಹ ಏಕೈಕ ಶಾಸ್ತ್ರ. ನಾವು ಟೆಲಿಸ್ಕೋಪ್ ಇಟ್ಟು ಮಾಡಿ ಹೇಳೋದಿಲ್ಲ, ಕೇವಲ ಗಣಿತದಿಂದ ಹೇಳ್ತೇವೆ. ಇಂತಹ ಅನಾದಿ ಕಾಲದಿಂದ ಬಂದಂತಹ ಮಹಾನ್ ಋಷಿಗಳಿಂದ ಹೇಳಲ್ಪಟ್ಟಂತಹ ಈ ಶಾಸ್ತ್ರ ಅತ್ಯಂತ ಶುದ್ಧವಾದಂತಹದ್ದು. ಹೀಗಾಗಿ ಈ ಶಾಸ್ತ್ರದ ಬಗ್ಗೆ ತಿಳಿಯದೆ ಏನೇನೋ ಹೇಳುವುದು ಉಚಿತವಲ್ಲ, ಇದು ಸರಿಯಾದಂತಹ ಸಂಸ್ಕಾರವಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಷಯವನ್ನು ಇಲ್ಲಿಗೆ ನಾನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣ ಮಸ್ತು.